ವೀಕ್ಷಕರೇ, ನಾನು ಈ ರೊಟ್ಟಿ ಮಾಡ್ತಾ ಇದ್ದೀನಲ್ಲ, ನೀವು ಐಟಮ್ ಎಲ್ಲ ಹೇಳಿದ್ದೀನಿ, ಅದನ್ನೆಲ್ಲ ಹಾಕೊಂಡು ನೀವು ಮಾಡ್ತಾ ಹೋಗಿ. ಅದೇ ಮಕ್ಳಿದ್ರೆ ಸ್ವಲ್ಪ ಖಾರ ಕಮ್ಮಿ ಹಾಕೊಳ್ಳಿ, ತುರ್ದು ಹಾಕೊಳ್ಳಿ ಮೆಣಸಿಕಾಯಿನ. ದೊಡ್ಡವ್ರಿಗಾದ್ರೆ ಒಂದು ಸ್ವಲ್ಪ ತಡಿಯುತ್ತೆ, ಹಾಕೊಂಡು ಮಾಡ್ಕೊಳ್ಳಿ ನೀವು. ಮತ್ತೆ ತಿಂತಾ ಇದ್ರೆ ಗರಂ ಗರಂ ತಿನ್ನು ಮತ್ತೆ ತಿನ್ಬೇಕು ಅನ್ಸುತ್ತೆ. ನೆಕ್ಸ್ಟ್ ನಾನು ನಿಮಗೆ ಟಿಪ್ಸ್ ಎಲ್ಲ ಹೇಳ್ತಾ ಹೋಗ್ತೀನಿ. ನಾನು ಇದೇ ಫಸ್ಟ್ ಚಾನಲ್, ಆದ್ರಿಂದ ನಾನು ಸ್ವಲ್ಪ ಇದಕ್ಕೆ ಚಟ್ನಿನೇ ಬೇಕು ಅಂತ ಏನಿಲ್ಲ, ಬೇಕು ಅಂದ್ರೆ ಮಾಡ್ಕೊಳ್ಳಿ. ತುಪ್ಪ ಅಥವಾ ಬೆಣ್ಣೆ ಹಾಕೊಂಡು ತಿಂತಾ ಇರ್ತೀನಿ. ನನಗಂತೂ ಬೆಣ್ಣೆ ಹಾಕೊಂಡು ತಿನ್ನೋದು ತುಂಬಾ ಇಷ್ಟ ಇದೆ, ಹಾಗಾಗಿ ನಾನು ಬೆಣ್ಣೆ ಹಾಕೋತೀನಿ. ನಿಮಗೆ ಬೇಕು ಅಂದ್ರೆ ನೀವು ಹಾಕೊಳ್ಳಿ. ಪ್ಲೀಸ್ ವೀಕ್ಷಕರೇ, ನನಗೆ ಹೆಲ್ಪ್ ಮಾಡಿ. ಹೊಸ ಚಾನಲ್ ನಂದು, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇವತ್ತು ರವೆ ರೊಟ್ಟಿ ಮಾಡ್ತಾ ಇದ್ದೀನಿ. ಬೇಕಾದ ಸಾಮಗ್ರಿ: 1 ಕಪ್ ರವೆ, ಸ್ವಲ್ಪ ಕಾಯಿ ತುರಿ, ಶುಂಠಿ, ಮೆಣಸಿನ್ಕಾಯಿ, ಉಪ್ಪು. ಇದಿಷ್ಟನ್ನು ಹಾಕಿದ್ರೆ ನಿಮ್ಗೆ ತುಂಬಾ ಟೇಸ್ಟ್ ಇರುತ್ತೆ, ಹಾಗಾಗಿ ನಾನು ತುರ್ದಾಕ್ತೀನಿ. ಮತ್ತೆ ಶುಂಠಿ ಮೆಣಸಿನ್ಕಾಯಿ ತುರ್ದ್ಬಿಟ್ಟು ಹಾಕ್ತೀನಿ. ತೆಂಗಿನಕಾಯಿ ಮತ್ತೆ ಮೆಣಸಿನ್ಕಾಯಿ, ತುರ್ದಿರೋ ಮೆಣಸಿನ್ಕಾಯಿ, ಶುಂಠಿ, ಉಪ್ಪು, ಕಾಯಿ ತುರಿ ಹಾಕಿ ರವೆ ಇಷ್ಟನ್ನು ಹಾಕಿ ನೀರಲ್ಲಿ ನೆನೆಸಿ ಒಂದು 5 ನಿಮಿಷ ನೆನೆಸಿದ್ರೆ ಸಾಕು. ಇದನ್ನ ರೊಟ್ಟಿ ಮಾಡ್ಕೊಳ್ಳೋದು. ವೀಕ್ಷಕರೇ, ರವೆ ನೆಂದಿದೆ. ಈಗ ಇದಕ್ಕೆ ಕೌಲಿಗೆ ಹಾಕಿ ಹಿಂಗೆ ತಟ್ಕೊಳ್ಳೋದು. ನೀವು ಇದು ಕಾವಲಿಲು ತಟ್ಬೋದು, ಮತ್ತೆ ಎಣ್ಣೆ ಕವರಲ್ಲೂ ತಟ್ಕೊಂಡು ಹಾಕ್ಬೋದು. ನನ್ಗೆ ಇದೇ ಅಭ್ಯಾಸ ಆಗಿದೆ, ಹಾಗಾಗಿ ನಾನು ಹೀಗೆ ರೊಟ್ಟಿ ಮಾಡ್ತಾ ಇದ್ದೀನಿ. ನಿಮ್ಗೆ ಹೇಗ್ ಬೇಕೋ ಹಾಗೆ ಮಾಡ್ಕೊಳ್ಳಿ. ಇದೆ ಮತ್ತೆ ಹಿಂಗೆ ಈ ಕಡೆನೂ ಬೇಯಿಸ್ಕೋಬೇಕು. 2 ಕಡೆನೂ ಬೇಯಿಸ್ಕೊಂಡ್ರೆ ನೀಟಾಗಿ ಚೆನ್ನಾಗಿ ಬರುತ್ತೆ. ಇನ್ನೂ ತೆಳುಗು ತಟ್ಕೋಬಹುದು ನೀವು. ಕವರ್ ಪೇಪರ್ ಅಂತ ಸಿಗುತ್ತೆ,